ಭೀಷ್ಮ ಪಿತಾ ಅವರು ಹೆಂಗೆ ಶರೀರ ಬಿಟ್ಟು ಹೋದರು ಅವ್ರ ಇಚ್ಛೆ ಪ್ರಕಾರ ಉತ್ತರಾಯಣವರೆಗೂ ವೆಯ್ಟ್ ಮಾಡಿ ಅವರು ಆಮೇಲೆ ಇಚ್ಛೆ ಪ್ರಕಾರ ಅವರು ಶರೀರ ಬಿಟ್ಟರು. ನಮಗೆ ಹೆಂಗಾಗತ್ತದು ಅಂತ ನಾನು ಹೇಳಿದೆ, ಭೀಷ್ಮ ಪಿತಾಹ ಒಂದು ದಿವ್ಯ ವ್ಯಕ್ತಿ, ಮಹಾಜನ, ಅವ್ರಿಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು ಕೃಷ್ಣನ ಸೇವೆಗೆ, ಅದಕ್ಕೆ ಈ ಥರ ಎಲ್ಲ ಲೀಲೆ ಮಾಡಿದ್ದಾರೆ. ನಮ್ಮದು ಒಂದೇ ಲೀಲೆ ಸಾಕು, ಹೆಂಗಾನ ಈ ಲೋಕದಿಂದ ಹೋಗ್ಬಿಟ್ರೆ ಸಾಕು. ಅದಕ್ಕೆ ಬೆಸ್ಟು ಏನಂದರೆ, ನಾವು ಸಾಯುವಾಗ ನಮ್ಮ ಸುತ್ತು ಡಿವೋಟೀಸ್ ಯಾರನ್ನ ಏನು ಒಬ್ಬರಿದ್ದರೂ ಸಹ ಪರವಾಗಿಲ್ಲ, ಒಂದು ಹರೇ ಕೃಷ್ಣ ಹೇಳ್ತಾ ಇದ್ಕೊಂಡು ಹೋಗುವಾಗ ಸಾಕು. ವಾತ ಕಫ ಪಿತ್ತ ಎಲ್ಲ ಕಾರಣದಿಂದ ನನ್ನ ನಾಲ್ಗೇನಲ್ಲಿ ಹೇಳೋಕ್ಕಾಗದೇ ಇದ್ದರೂ ಕೂಡ ನನ್ನ ಹತ್ರ ನಿಂತಿರೋರೆಲ್ಲ ಹರೇ ಕೃಷ್ಣ ಹೇಳಿ, ಅಲ್ಲಿ ಏನೂ ಇಲ್ಲ, ಪ್ರಭುಪಾದ ಚಾಂಟಿಂಗ್ ಬಾಕ್ಸ್ ಇದ್ರು ಹಂಗೇ ಹೋಗ್ಬಿಡ್ಬೋದು. ಉತ್ತರಾಯಣ ಬೇಡ, ದಕ್ಷಿಣಾಯನ ಬೇಡ, ಏನೂ ಬೇಕಾಗಿಲ್ಲ. ಅದೆಲ್ಲ ವೈದಿಕ ರೀತಿಗಳು ತೋರಿಸ್ಲಿಕ್ಕೋಸ್ಕರ ಒಂದು ಐಡಿಯಲ್ ರಾಸ್ತೆ ತೋರಿಸಿದ್ದಾರೆ. ಬಟ್ ಚೈತನ್ಯ ಮಹಾಪ್ರಭುದು ಎಲ್ಲ ಶಾರ್ಟ್ಕಟ್ಟೆ. ಈ ಶಾರ್ಟ್ಕಟ್ ಅವ್ರಿಗೂ ಇವ್ರಿಗೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಲಾಂಗ್ ಕಟ್ ಕ್ರಿಯೇಟ್ ಮಾಡಿದವ್ರಿಗೆ ಶಾರ್ಟ್ ಕಟ್ ಕ್ರಿಯೇಟ್ ಮಾಡೋಕ್ಕಾಗೋದು. ಲಾಂಗ್ ಕಟ್ ಕ್ರಿಯೇಟ್ ಮಾಡಿದ್ದು ಯಾರು? ಭಗವಂತ. ಉತ್ತರಾಯಣಕ್ಕೆ ದಕ್ಷಿಣಾಯಕ್ಕೆ ಅದಂತೆಲ್ಲ ರೂಲ್ಸು ಅದು ಇದು, ಅದನ್ನು ಶಾರ್ಟ್ಕಟ್ ಮಾಡೋಕ್ಕೆ ಅಧಿಕಾರ ಇರೋದು ಭಗವಂತನಿಗೆ. ಚೈತನ್ಯ ಮಹಾಪ್ರಭು ಭಗವಂತ ಆ ಥರ ಮಾಡಿದ್ದಾನೆ. ಪ್ರಭುಪಾದ ಹೇಳಿದ್ದಾರೆ, ಏನಿಲ್ಲ, ಸುಮ್ಮನೆ ನನ್ನ ದೋತಿದು ಒಂದು ಹಿಡ್ಕೊಂಬಿಟ್ರೆ ಸಾಕು, ನಾನು ಕರ್ಕೊಂಡೋಗ್ಬಿಡ್ತೀನಿ ಅಂತ.